ನಿನ್ನ ಈಶ್ವರ ಇಷ್ಟು ದೊಡ್ಡ ಆಕಾರದಲ್ಲಿ ಸೃಷ್ಟಿಸಿದಾನೆ ಅಂದ್ರೆ ನೀನು ಎಲ್ಲಾದ್ರೂ ಕಾಲಿಡ್ಬೋದು ಅಂತ ಅರ್ಥ ಅಲ್ಲ. ಇರುವೆ ಮಾತಿನ ಸೌಂಡ್ ಕೇಳಿದ ತಕ್ಷಣ ಆನೆ ಆ ಕಡೆ ಈ ಕಡೆ ನೋಡಕ್ ಶುರು ಮಾಡುತ್ತೆ. ಮತ್ತೆ ಈಗಂತ ಹೇಳುತ್ತೆ, ಯಾರು ಮಾತಾಡ್ತಿರೋದು? ನನಗಂತೂ ಯಾರು ಕಾಣ್ತಿಲ್ಲ. ನಿನ್ನ ಕಣ್ಣನ್ನು ಸ್ವಲ್ಪ ತೆಗೆದು ಕೆಳಗಡೆ ನೋಡು, ನಾನ್ ನಿನಗೆ ಕಾಣಿಸ್ತೀನಿ. ಆನೆ ಕೆಳಗಡೆ ಬಗ್ಗೆ ನೋಡಿದಾಗ ಆಗ ಅದಕ್ಕೆ ಒಂದು ಚಿಕ್ಕ ಇರುವೆ ಕಾಣಿಸುತ್ತೆ. ಆ ಇರುವೆ ಆನೆಯನ್ನು ತುಂಬಾ ಕೋಪದಿಂದ ನೋಡ್ತಿರುತ್ತೆ. ತಪ್ಪಾಯ್ತಮ್ಮ, ನಾನಿನ್ನ ನೋಡಿಲ್ಲ. ಸರಿಯಾಗಿ ಹೇಳಿದೆ. ಒಂದ್ ವೇಳೆ ನಾನ್ ನಿನ್ನ ನೋಡಿಲ್ಲ ಅಂದ್ರೆ ಇವಾಗ ಯಾವಾಗ್ಲೂ ದೇವ್ರ ಹತ್ರ ಹೋಗಿ ಸೇರ್ಕೋತಿದ್ದೆ. ತಪ್ಪು ನಿಂದಲ್ವಾ? ನೀನ್ ಈ ದಾರಿಲ್ ಬರ್ಬಾರ್ದಲ್ವಾ? ಯಾಕೆ? ನಾವು ಕಾಡಿನ ಪ್ರಾಣಿ ಅಲ್ವಾ? ಹಾ, ನೀನ್ ಇದೇ ಕಾಡಿನ ಪ್ರಾಣಿ, ಆದ್ರೆ ನಿನ್ನ ಜೀವ ಮುಖ್ಯ ಅಲ್ವಾ? ಹಾ, ಹೇಳು. ನಿನಗೆ ದೊಡ್ಡ ಆಕಾರ ಇದೆ ಅಂತ ನೀನು ಅಹಂಕಾರ ತೋರಿಸಬಾರ್ದು ಅನ್ನಿದಾದ. ನಿನಗೆ ಆ ಕತೆ ಗೊತ್ತಿರುತ್ತನ್ಸುತ್ತೆ. ಇರುವೆ ಕಿವಿಯೊಳಗಡೆ ಹೋದ್ರೆ ದೊಡ್ಡ ದೊಡ್ಡ ಆನೆಗಳಿಗೆ ಕೂಡ ಬುದ್ಧಿ ಕಲ್ಸುತ್ತೆ.